ಇವ್ರ ಅಡ್ಡೆಸರ ಯತ್ನಾಳ್ ಬಸನಗೌಡ ಪಾಟೀಲ್ ಅಲ್ಲ. ಇವ್ರ ಅಡ್ಡೆಸರ ಧರ್ಮ ಕಡ್ಲಿ ಅಂತ. ಧರ್ಮ ಕಡ್ಲಿ. ईटीवी न्यूज में आप सभी दर्शकों का स्वागत है। मैं हूं आपके साथ मुबीना। ಅಲ್ಲಿ ಎಂಬಿ ಪಾಲ್ರಿ ಕೇಳ್ರ ಧರ್ಮ ಕಡ್ಲಿ ಅಂತ ಹೇಳಿ ಬಿರುದು ಅದು. ನಮಗ ಕೆಂಬಾಯಿ ಒಳಗ ನಮ್ ಕುಟುಂಬಕ್ಕೆ ಬಿರುದು ಕೊಟ್ರು. ಎದಕ್ ಕೊಟ್ರ ಅಂದ್ರ ಶ್ರೀಶೈಲ ಮಲ್ಲಯ್ಯಗೇನ್ ಹೋಗ್ತಿದ್ರ ಜನ ನಮ್ಮ ಹೊಲ್ದಾಗ ಆಯ್ಸಿ ಹೋಗ್ತಿದ್ರು. ಅಲ್ಲಿ ಕಡ್ಲಿ ಬೆಳೆದಿರ್ತಿದ್ರು. ನಮ್ಮ ಅಲ್ಲಿ ದೇಸಾಯಿ ಇತ್ತಿತ್ತು ಅಡ್ಡೆಸರು. ನಮ್ದು ಹಸಡದಿದ್ದಿಲ್ಲ, ದೇಸಾಯಿ ಇತ್ತಿತ್ತು. ಅಲ್ಲಿ ಧರ್ಮ ಕಡ್ಲೆದವ್ರತ್ತೆ ಎದಕ್ ಬತ್ತಂದ್ರ ಏನ್ ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತಗೊಂಡು ಹೋಗ್ತಿದ್ರು ಶ್ರೀಶೈಲ ಮಲ್ಲಯ್ಯಗೆ. ನಮ್ಮ ಜಮೀನ್ದಾಂದೆ ಆಯ್ಸಿ ಹೋಗ್ತಿದ್ರು, ನಮ್ಮ ಪೂರ್ವಜರ ಜಮೀನ್ದಾಗ. ಅವಾಗ ಅದು ಎಲ್ಲ ಕಡ್ಲಿ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತಿನ್ನಿಸಿ ಎಲ್ಲ ಹಂಗೆ ಹೋಗ್ತಿದ್ರು. ಆಯ್ತದ ಇರ್ಲಿ ಬಿಡು, ಏನ್ ದೇವ್ರಿಗೆ ಹೋಗೋರು ತಿಂದಾರ ಅಂತ ಬಿಟ್ಟು ಬಿಡ್ತಿದ್ರು. ಮತ್ತವ್ರೇನ್ ಶ್ರೀಶೈಲ ಮಲ್ಲ ಅವಾಗ ಮತ್ತೆ ವಾಪಸ್ ಈಗ ಮೊದಲು ಹೋಗೋ ಮುಂದೆ ಪಾದಯಾತ್ರೆ ಮಾಡ್ತಾರೆ, ಹಿಂದ್ಗಡೆ ಬಸ್ನಾಗ ಬರ್ತಾವ. ಬಸ್ ಉಳಿತಿದ್ದಿಲ್ಲ, ಮತ್ತೆ ನಡ್ಕೋತ ಬರ್ತಿದ್ರು, ಮತ್ತೆ ಪಾದಯಾತ್ರೆ ಮಾಡ್ತಿದ್ರು. ಅವಾಗ ಹೆಂಗ್ ಎಷ್ಟು ಬೆಳೆ ಮೊದಲು ಇತ್ತಲ್ಲ ಮತ್ತೆ ಹಂಗೆ ಹಂಗೆ ನಿಂತಿರ್ತಿದ್ರು. ಅದಕ್ಕೆ ಅವ್ರು ಏನಂದ್ರು, ಒಬ್ಬರಿಗೂ ತೊಂದರೆ ಕೊಡ ಧರ್ಮ ಕಡ್ಲೆದವರು ಧರ್ಮದ ಕೆಲಸ ಮಾಡಿರ್ತೇಳಿ ನಮ್ಗ ಅದು ಬತ್ತು. ಮುಂದೆ ಈ ಕಡೆ ಬಂದ ಮ್ಯಾಗ ಪಾಟೀಲ್ ಆಗಿತ್ತು, ನಮ್ದು ಹಚ್ಚಡೋದಾಗಿಲ್ಲ. ಭಾರತ ಮೊದಲಂದಿದ್ರು, ಈಗ ಮೋದಿ ಅವರ ಮೊದಲಾಗ್ಯಾರ ಅಂತ ಆರೋಪ ಮಾಡಿದ್ರು. ಭಾರತ ದೇಶ ಮೊದಲ ಅಂತ ಹೇಳ್ತಿದ್ರು, ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಈಗ ಭಾರತಕ್ಕಿಂತ ಮೋದಿನ ಮೊದಲಾದಂಗ ಆಗಿದೆ ಅಂತ ಆರೋಪ ಮಾಡ್ತಾರೆ. ನೋಡ್ರಿ, ಯಾರ ನೇತೃತ್ವ ಇರ್ತದೆ. ನೀವು ಅವ್ರು ಹೇಳ್ತಾರಲ್ಲ, ಇಂದಿರಾ ಗಾಂಧಿ ಅವ್ರ ಇದ್ದಾಗ ಭಾರಿ 71ರಾಗ ಭಾರಿ ಯುದ್ಧ ಮಾಡಿದ್ರು, ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ. ಈಗ ಪ್ರಧಾನಮಂತ್ರಿ ಯಾರದಾರ್ರಿ? ಮೋದಿಯವ್ರ. ಮತ್ತ ಅದನ್ನ ನೇತೃತ್ವ ಕೊಟ್ಟವ್ರು ಯಾರು? ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು? ಮೋದಿಯವರು. ಸಹಜವಾಗಿ ನರೇಂದ್ರ ಮೋದಿ ಅವರ. ನೀವಲ್ಲಿ 71ರ ಯುದ್ಧ ಏನ್ ಹೇಳ್ತೀರಿ? ಇಂದಿರಾ ಗಾಂಧಿ ಅವ್ರ ಹೇಳ್ತಾರೆ. ಈಗ ನಡೆದಂತ ಯುದ್ಧ ಸೈನಿಕರಿಗೆ ಗೆದ್ದಾರ. ಸೈನಿಕರಂತೂ ಸೈನಿಕರ ಪರಿಶ್ರಮನೇ ನಂಬರ್ 1 ಇದೆ. ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿ ಹೊತ್ತು ಮೋದಿಯವರು ಎಲ್ಲಿ ಹೇಳಿಲ್ಲ. ನಮ್ಮ ಸೈನಿಕರಿಗೇನೆ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ. ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು 17 ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ. ಬ್ರಹ್ಮೋಸ್ ನಾವು ತಯಾರು ಮಾಡಿ ಮಧು ಬಂಗಾರಪ್ಪ ಹೇಳಿದ್ರು. ಡಾಕ್ಟರ್ APJ ಕಲಾಂ ಅವರು ನಮ್ಮ ಅಣು ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ. ಪೋಖ್ರಾಣದಲ್ಲಿ ಸಹ APJ ಕಲಾಂ ಅವರು, ಜಾರ್ಜ್ ಫರ್ನಾಂಡಿಸ್ ಅವರು, ಅಟಲ್ ಬಿಹಾರಿ ವಾಜಪೇಯಿ. ಅದಕ್ಕೆ ನಾ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭಾರತ ಅಲ್ಲ ಅವ್ರಿಗೆ. ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳ್ಬೇಕು. ಅಂದ್ರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ, ಇವ್ರಿಗೆ ಬರೀ ಓಟ್ ಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು, ದೇಶಕ್ಕೆ. ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲಿ. ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಓದ್ಲಿ ಮೊದಲು. ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ರು. ಇವ್ರು ಅದ್ರ ಉಲ್ಟಾ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ, ಇವ್ರು ಸೋನಿಯಾ ಗಾಂಧಿ ಅನ್ಯಾಯ. ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ನೋಡಿ, ಅದು ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ. ಅದ್ರಾಗ ಯಾರು ಏನು BJP ಮಾಡ್ಸಕ್ ಬರೋದಿಲ್ಲ, ಕಾಂಗ್ರೆಸ್ನವ್ರು ಏನು. ಅವ್ರ ಸಂಶಯ ಇದ್ದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ಅವ್ರ ಕ್ರಮ ತಗೋತಾರೆ. ಏನು ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ಭಾರತ ಮೊದಲಂದಿದ್ರು, ಈಗ ಮೋದಿ ಅವರ ಮೊದಲಾಗ್ಯಾರ ಅಂತ ಆರೋಪ ಮಾಡಿದ್ರು. ಭಾರತ ದೇಶ ಮೊದಲ ಅಂತ ಹೇಳ್ತಿದ್ರು, ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಈಗ ಭಾರತಕ್ಕಿಂತ ಮೋದಿನ ಮೊದಲಾದಂಗ ಆಗಿದೆ ಅಂತ ಆರೋಪ ಮಾಡ್ತಾರೆ. ನೋಡ್ರಿ, ಯಾರ ನೇತೃತ್ವ ಇರ್ತದೆ. ನೀವು ಅವ್ರು ಹೇಳ್ತಾರಲ್ಲ, ಇಂದಿರಾ ಗಾಂಧಿ ಅವ್ರ ಇದ್ದಾಗ ಭಾರಿ 71ರಾಗ ಭಾರಿ ಯುದ್ಧ ಮಾಡಿದ್ರು, ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ. ಈಗ ಪ್ರಧಾನಮಂತ್ರಿ ಯಾರದಾರ್ರಿ? ಮೋದಿಯವ್ರ. ಮತ್ತ ಅದನ್ನ ನೇತೃತ್ವ ಕೊಟ್ಟವ್ರು ಯಾರು?
ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು? ಮೋದಿಯವರು. ಸಹಜವಾಗಿ ನರೇಂದ್ರ ಮೋದಿ ಅವರು. ನೀವಲ್ಲಿ 71 ಯುದ್ಧ ಏನ್ ಹೇಳ್ತೀರಿ? ಇಂದಿರಾ ಗಾಂಧಿ ಹೇಳ್ತಾ ಇರ್ತಾರೆ. ಈಗ ನಡೆದಂತ ಯುದ್ಧ ಸೈನಿಕರು ಗೆದ್ದಾರ. ಸೈನಿಕರಂತೂ ಸೈನಿಕರ ಪರಿಶ್ರಮನೇ ನಂಬರ್ 1 ಇದೆ. ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿ ಹೊತ್ತು ಮೋದಿಯವರು ಎಲ್ಲಿ ಹೇಳಿಲ್ಲ. ನಮ್ಮ ಸೈನಿಕರಿಗೇನೆ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ. ಬ್ರಹ್ಮೋಸ್ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು 17 ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ. ಬ್ರಹ್ಮೋಸ್ ನಾವು ತಯಾರು ಮಾಡಿ ಮಧು ಬಂಗಾರಪ್ಪ ಹೇಳಿದ್ರು. ಡಾಕ್ಟರ್ APJ ಕಲಾಂ ಅವರು ನಮ್ಮ ಅಣು ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಮೊದಲ ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ. ಪೋಖ್ರಾಣದಲ್ಲಿ ಸಹ APJ ಕಲಾಂ ಅವರು, ಜಾರ್ಜ್ ಫರ್ನಾಂಡಿಸ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕೆ ನಾ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭಾರತ ಅಲ್ಲ ಅವ್ರಿಗೆ. ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಲಿ. ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ. ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳ್ಬೇಕು. ಅಂದ್ರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ, ಇವ್ರಿಗೆ ಬರೀ ಓಟ್ ಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ್ದು. ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲಿ. ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಓದ್ಲಿ ಮೊದಲು. ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ರು. ಇವ್ರು ಅದು ಉಲ್ಟಾ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ, ಇವ್ರು ಸೋನಿಯಾ ಗಾಂಧಿ ಅನ್ಯಾಯ. ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ನೋಡಿ, ಅದು ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ. ಅದ್ರಾಗ ಯಾರು ಏನು BJP ಮಾಡ್ಸಕ್ ಬರೋದಿಲ್ಲ, ಕಾಂಗ್ರೆಸ್ನಾಗ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ಅವ್ರ ಕ್ರಮ ತಗೋತಾರೆ. ಏನು ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।